ದಗದಗಿಸ್ತಾ ಇದೆ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯ ಕಣ. ಎನ್ಡಿಎ ಮೈತ್ರಿಕೂಟದಲ್ಲಿ ಸೀಟು ಹಂಚಿಕೆಯ ಬೆಕ್ಕಟ್ಟು. ಎಐಎಡಿಎಂಕೆ ಜೊತೆಗಿನ ಮೈತ್ರಿಯಲ್ಲಿ ಬಿಜೆಪಿಗೆ ಸಿಕ್ತು 27 ಕ್ಷೇತ್ರಗಳು ಮಾತ್ರ. ದಗದಗಿಸ್ತಾ ಇದೆ ತಮಿಳುನಾಡು ವಿಧಾನಸಭಾ ಚುನಾವಣೆಯ ಕಣ. ಎನ್ಡಿಎ ಮೈತ್ರಿಕೂಟದಲ್ಲಿ ಸೀಟು ಹಂಚಿಕೆಯ ಬಿಕ್ಕಟ್ಟು. ಎಐಎಡಿಎಂಕೆ ಜೊತೆಗಿನ ಮೈತ್ರಿಯಲ್ಲಿ ಬಿಜೆಪಿಗೆ ಸಿಕ್ತು 27 ಕ್ಷೇತ್ರ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿ ಅಣ್ಣಾಮಲೈ ಸಿಟ್. ಪಕ್ಷಕ್ಕೆ ಹಿಡಿತವಿಲ್ಲದ ಕ್ಷೇತ್ರ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪ. ಕೆರಳಿದ ಕ್ಷೇತ್ರ ನೀಡಲಿಲ್ಲ ಅಂತ ಹೇಳಿ, ಅಂದರೆ ಕೇಳಿದ ಕ್ಷೇತ್ರ ನೀಡಿಲ್ಲ ಅಂತ ಹೇಳಿ ಅಣ್ಣಾಮಲೈ ಅವರು ಆಕ್ರೋಶವನ್ನು ಹೊರಗಾಕ್ತಾರೆ. ಅಣ್ಣಾಮಲೈ ಆಕ್ರೋಶ. ಮಾಜಿ ರಾಜ್ಯ ಅಧ್ಯಕ್ಷ ಅಣ್ಣಾಮಲೈ ಅವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಎಸ್ ವೀಕ್ಷಕರೇ, 2023 ಈ ಒಂದು ಚುನಾವಣೆ ಯಾವಾಗ ಆಗುತ್ತೆ ಅಂತ ನಮ್ಮ ಕರ್ನಾಟಕದಲ್ಲಿ ಆಗುತ್ತೆ. ಆಗ ಅಣ್ಣಾಮಲೈ ಅವರು ಬಂದು ಕರ್ನಾಟಕದಲ್ಲಿ ನಿಂತ್ಕೊಂಡು ಬಿಜೆಪಿಗೆ ಎಷ್ಟು ಸಪೋರ್ಟ್ ಮಾಡಬೇಕೋ ಅಷ್ಟು ಸಪೋರ್ಟ್ ಮಾಡಿದ್ರು. ಆಗ ರಾಜ್ಯಾಧ್ಯಕ್ಷರಾಗಿದ್ದರು. ಈಗ ಅಣ್ಣಾಮಲೈ ಅವರಿಗೆ ಯಾಕೋ ಬಿಜೆಪಿಗೆ ಮುನ್ಸ್ ಕಾಣ್ತಾ ಇದೆ. ಯಾಕೆ ಬಿಜೆಪಿ ಕಂಡು ಮುನ್ಸ್ ಮಾಡ್ಕೊಂತಿದ್ದಾರೆ ಗೊತ್ತಿಲ್ಲ. ಭಾನುವಾರ ಸಾಯಂಕಾಲದ ಹೊತ್ತಿಗೆ ದೆಹಲಿಯಿಂದ ಒಂದು ವಿಮಾನ ಬಂದು ಇಳಿಯುತ್ತೆ. ಮೋದಿಯವರ ವಿಮಾನ ಅದು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತ ಮಾಡಲಿಕ್ಕೂ ಕೂಡ ಅಣ್ಣಾಮಲೈ ಹೋಗಲಿಲ್ಲ. ಅಣ್ಣಾಮಲೈ ಕೇಳಿದ ಕ್ಷೇತ್ರವನ್ನ ಕೊಟ್ಟಿಲ್ಲ, ಹಿಡಿತ ಸಾಧಿಸಿದಂಥ ಕ್ಷೇತ್ರ ಕೊಟ್ಟಿಲ್ಲ ಅಂತ ಹೇಳಿ ಒಂದ್ ಕಡೆಗೆ ಮುನ್ಸ್ಕೊಂಡು ಕೂತ್ಕೊಂಡಿದ್ದಾರೆ. ಇಷ್ಟು ದಿನ ಬಿಜೆಪಿಗಾಗಿ ತನ್ನ ಬೆವರನ್ನ ಸುರಿಸಿದಂತಹ ಅಣ್ಣಾಮಲೈಗೆ ಈಗ ಹೇಳೋರಿಲ್ಲ ಕೇಳೋರಿಲ್ಲ. ಎಐಎಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಂಡ ನಂತರ ಅಣ್ಣಾಮಲೈ ಅವರ ಮಾತುಗಳನ್ನು ಯಾರು ಕೇಳುತ್ತಾ ಇಲ್ಲ ಅನ್ನುವಂಥದ್ದು ತಮಿಳುನಾಡಿನ ಚುನಾವಣೆಯಲ್ಲಿ ಕೇಳಿಬಂದಿರುವಂತಹ ವಿಚಾರ. ಮತದಾನಕ್ಕೂ ಮುನ್ನ ಬಿಜೆಪಿಗೆ ಒಂದು ದೊಡ್ಡ ಶಾಕ್ ಅನ್ನ ನೀಡಲಿಕ್ಕೆ ಮುಂದಾಗಿದ್ದಾರೆ ಅಣ್ಣಾಮಲೈ ಅವರು. ಕೇಳಿದ ಕ್ಷೇತ್ರವನ್ನು ನೀಡಲಿಲ್ಲ ಎನ್ನುವಂತಹ ಕಾರಣಕ್ಕಾಗಿ ಅವರು ಸ್ಪರ್ಧೆಯನ್ನು ಮಾಡ್ತಾ ಇಲ್ಲ, ಕೋಪ ಮಾಡಿಕೊಂಡಿದ್ದಾರೆ. ಭಾನುವಾರ ಮಧ್ಯಾಹ್ನ ನರೇಂದ್ರ ಮೋದಿ ಅವರ ವಿಮಾನ ಕೊಯಮತ್ತೂರಿನ ಏರ್ಪೋರ್ಟ್ನಲ್ಲಿ ಬಂದಿಳಿದ ತಕ್ಷಣದಿಂದಲೇ ತಮಿಳುನಾಡಿನ ರಾಜಕೀಯದಲ್ಲಿ ಒಂಥರ ಕೋಲಾಹಲ ಸೃಷ್ಟಿಯಾಗಿದೆ. ಕುತೂಹಲದ ಬೆಳವಣಿಗೆ ನಡೆದಿದೆ. ಎಐಎಡಿಎಂಕೆ ಜೊತೆ ಸೀಟು ಹಂಚಿಕೆಗೆ ಅಣ್ಣಾಮಲೈ ಕಿಡಿ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿರುವಂತಹ ಅಣ್ಣಾಮಲೈ ಎಐಎಡಿಎಂಕೆ ಜೊತೆಗೆ ಸೀಟು ಹಂಚಿಕೆಗೆ ಅಣ್ಣಾಮಲೈ ಕಿಡಿ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದಂತಹ ಅಣ್ಣಾಮಲೈ ಸರಿಯಾಗಿ ಸೀಟು ಹಂಚಿಕೆ ಆಗಿಲ್ಲ ಅಂತ ಹೇಳಿ ಆಕ್ರೋಶ, ಅಸಮಾಧಾನ ವ್ಯಕ್ತಪಡಿಸಿದ ಪತ್ರ ಬರೆದಂತಹ ಅಣ್ಣಾಮಲೈ. ಬಿಜೆಪಿಯ ಹೈಕಮಾಂಡ್ಗೆ ಪತ್ರವನ್ನು ಬರೆದಂತಹ ಮಾಜಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಸ್ಪರ್ಧಿಸದಿದ್ದರೆ ಬಿಜೆಪಿಗೆ ಭಾರಿ ಹೊಡೆತ. ಎಸ್ ವೀಕ್ಷಕರೇ, ತಮಿಳುನಾಡಿನ ವಿಧಾನಸಭಾ ಚುನಾವಣೆಗೂ ಮುನ್ನ ನಡೆದಿರುವಂತಹ ಎನ್ಡಿಎ ಮೈತ್ರಿಕೂಟದಲ್ಲಿ ಸೀಟು ಹಂಚಿಕೆ ವೇಳೆಯಲ್ಲಿ ಕೊಯಮತ್ತೂರು ದಕ್ಷಿಣ ಕ್ಷೇತ್ರಗಳ ಬಿಜೆಪಿಗೆ ಒಲಿದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ಕ್ಷೇತ್ರ ಇರುವಂತಹ ಬಿಜೆಪಿ ಶಾಸಕರೇ ಬೇರೆ ಕ್ಷೇತ್ರಗಳಲ್ಲಿ ವಲಸೆ ಹೋಗುವಂತೆ ಆಗಿಬಿಟ್ಟಿದೆ. 234 ಸದಸ್ಯರ ಬಲದ ತಮಿಳುನಾಡಿನ ವಿಧಾನಸಭೆಗೆ ಏಪ್ರಿಲ್ 23ರಂದು ಮತದಾನ ನಡೆಯಲಿದೆ. ಎನ್ಡಿಎ ಮೈತ್ರಿಕೂಟದಲ್ಲಿ ಪ್ರಮುಖ ವಿರೋಧ ಪಕ್ಷದಾಗಿರುವಂತಹ ಎಐಎಡಿಎಂಕೆ 27 ಸ್ಥಾನವನ್ನು ಬಿಜೆಪಿಗೆ ಬಿಟ್ಟುಕೊಟ್ಟಿದೆ. ಬರೀ 27 ಸ್ಥಾನವನ್ನು ಬಿಜೆಪಿಗೆ ಬಿಟ್ಟುಕೊಟ್ಟಿದೆ. ಕೊಯಮತ್ತೂರು ದಕ್ಷಿಣ ಕ್ಷೇತ್ರಗಳನ್ನ ತನ್ನಲ್ಲೇ ಉಳಿಸಿಕೊಂಡಿದೆ ಎಐಎಡಿಎಂಕೆ. ಹೀಗಾಗಿ 2021ರ ಚುನಾವಣೆಯಲ್ಲಿ ತಿರುನಲೈನಲ್ಲಿ ಗೆದ್ದಿದ್ದಂತಹ ಬಿಜೆಪಿಯ ಘಟಕದ ಅಧ್ಯಕ್ಷ ನೈನಾರ್ ನಾಗೇಂದ್ರ ಹಾಗೂ ಕೊಯಮತ್ತೂರು ದಕ್ಷಿಣ ಕ್ಷೇತ್ರದ ನಟ
ರಾಜಕಾರಣ ಕಮಲ್ ಹಾಸನ್ ಅವರನ್ನ ಮಣಿಸಿದಂತಹ ಮಹಿಳಾ ಮೋರ್ಚಾ ಅಧ್ಯಕ್ಷೆ ವನಥಿ ಶ್ರೀನಿವಾಸನ್ ಬೇರೆ ಕ್ಷೇತ್ರದತ್ತ ಮುಖ ಮಾಡಿದ್ದಾರೆ. ಹಂಗಾದ್ರೂ ಕೂಡ ಈಗ ಮತ್ತೆ ಅಸಮಾಧಾನ ಭುಗಿಲೆದ್ದಿದೆ. ಎಐಎಡಿಎಂಕೆ ಹಾಗೂ ಬಿಜೆಪಿ ಮೈತ್ರಿ ಹಾಕೊಂಡಿತ್ತು. ಬಿಜೆಪಿ ಮತ್ತು ಎಐಎಡಿಎಂಕೆ ಮೈತ್ರಿ ಹಾಕೊಂಡಿದ್ದಾಗ ಅಣ್ಣಾಮಲೈ ಅವರು ಕೋಪ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಮೊದಲೇ ಮೈತ್ರಿ ಆಗೋದೇ ಇಷ್ಟ ಇರಲಿಲ್ಲ. ತದಾದ ನಂತರ ಮೈತ್ರಿ ಆಯಿತು. ಮೈತ್ರಿ ಆದ ನನ್ನ ಮಾತು ಕೇಳೋದಿಲ್ಲ ಅಂತ ಅಣ್ಣಾಮಲೈ ಅವ್ರಿಗೂ ಗೊತ್ತಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಅವರು ತಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ಎನ್ಡಿಎ ಅಭ್ಯರ್ಥಿಗಳು ಎಲ್ಲ 234 ಕ್ಷೇತ್ರಗಳಿಂದ ಸ್ಪರ್ಧಿಸುತ್ತಾ ಇದ್ದಾರೆ. ತಾವು ಜಯ ಸಾಧಿಸಿದರೆ ಎಐಎಡಿಎಂಕೆ ಮುಖ್ಯಸ್ಥ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಮುಖ್ಯಮಂತ್ರಿ ಆಗಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಆ ಒಂದು ಕಾರಣಕ್ಕಾಗಿ ಎಲ್ಲರೂ ಕೂಡ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಪತ್ರವನ್ನು ಬರೆದು ಅಸಮಾಧಾನವನ್ನು ಹೊರ ಹಾಕಿದ್ದು ಅಣ್ಣಾಮಲೈ. ನೈನಾರ್ ಅವರಿಗಿಂತ ಮೊದಲು ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷರಾಗಿದ್ದಂಥದ್ದು ಅಣ್ಣಾಮಲೈ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿಯುವವರೇ ಅಂತ ಇತ್ತು. ಈ ಬಗ್ಗೆ ಅವರಿಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಕೇಳಿದ ಕ್ಷೇತ್ರ ಕೊಟ್ಟಿಲ್ಲ ಅಂತಂದರೆ ನಾನು ಇಳಿಯೋದಿಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ತಮಿಳುನಾಡಿನ ಬೈ ಎಲೆಕ್ಷನ್ ಯಾವ ಮಟ್ಟಕ್ಕೆ ಇದೆ ಅನ್ನೋದು ಈಗಲೇ ಗೊತ್ತಾಗ್ತಾ ಇದೆ.